ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 3 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 8. ಸವೈ ರುರೋಧ ದೇವಾನಾಂ ಪೂರ್ವಜೋ ಭಗವಾನ್ ಭವಃ ನಾಮಾನಿ ಕುರುಮೇ ಧಾತ ಸ್ಥಾನಾನಿ ಚ ಜಗದ್ಗುರೋ. ಅನುವಾದ: ಹುಟ್ಟಿದ ತರುವಾಯ ಅವನು ರೋಧಿಸತೊಡಗಿದನು. ನಿಯತಿಕಾರಕನೇ, ವಿಶ್ವಬೋಧಕನೇ, ದಯವಿಟ್ಟು ನನ್ನ ಹೆಸರು ಮತ್ತು ಸ್ಥಳಗಳನ್ನು ಸೂಚಿಸು. ಶ್ಲೋಕ 9. ಇತಿ ತಸ್ಯ ವಚ ಪಾದ್ಮೋ ಭಗವಾನ್ ಪರಿಪಾಲಯನ್ ಅಭ್ಯದಾದ್ ಭದ್ರಯಾ ವಾಚ ಮಾ ರೋಧೀಸ್ತತ್ಕರೋಮಿತೆ. ಅನುವಾದ: ಬ್ರಹ್ಮನು ಕಮಲದ ಹೂವಿನಲ್ಲಿ ಹುಟ್ಟಿದವನು, ಸಕಲ ಶಕ್ತಿಶಾಲಿ. ಅವನು ಮೃದು ವಚನಗಳಿಂದ ಹುಡುಗನನ್ನು ಸಮಾಧಾನ ಪಡಿಸಿದನು. ಅವನ ಪ್ರಾರ್ಥನೆಯನ್ನು ಒಪ್ಪಿಕೊಳ್ಳುತ್ತಾ ಹೀಗೆಂದನು: ಅಳಬೇಡ, ನಿಶ್ಚಯವಾಗಿಯೂ ನಾನು ನಿನ್ನ ಅಪೇಕ್ಷೆಯಂತೆ ಮಾಡುವೆನು. ಶ್ಲೋಕ 10. ಯದರೋಧಿ ಸುರಶ್ರೇಷ್ಠ ಸೋದ್ವೇಗ ಇವ ಬಾಲಕಃ ತತಸ್ತ್ವಾಮಭಿಧಾಸ್ಯಂತಿ ನಾಮ್ನಾ ರುದ್ರ ಇತಿ ಪ್ರಜಾಃ. ಅನುವಾದ: ಅದಾದ ಮೇಲೆ ಬ್ರಹ್ಮನು ಹೇಳಿದನು: ದೇವತೆಗಳ ಪ್ರಮುಖನೇ, ನೀನು ಅಷ್ಟು ಉದ್ವೇಗದಿಂದ ರೋಧಿಸಿದ್ದೀಯೇ, ಆದ್ದರಿಂದ ಜನರೆಲ್ಲರೂ ನಿನ್ನನ್ನು ರುದ್ರನೆಂದು ಕರೆಯುವರು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಬ್ರಹ್ಮನು ತನ್ನ ಮಕ್ಕಳಿಗೆ ಸೃಷ್ಟಿ ಮಾಡಿದ್ಮೇಲೆ ಸಂತಾನೋತ್ಪತ್ತಿಯನ್ನ ಮಾಡಿ ಅಂತ ಕೇಳ್ಕೊಳ್ತಾನೆ. ಆದ್ರೆ ಮಕ್ಕಳು ಅವನ ಆಜ್ಞೆಯನ್ನ ಒಪ್ಕೊಳ್ಳಿಲ್ಲ. ಅದಕ್ಕೆ ಬ್ರಹ್ಮನ ಮನಸ್ಸಲ್ಲಿ ತುಂಬಾ ಕೋಪ ಹುಟ್ಕೊಳ್ಳುತ್ತೆ. ಅದನ್ನ ಅವನು ತೋರಿಸ್ಕೊಳ್ಳದೆ ಅದನ್ನ ಬಚ್ಚಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಆ ಕೋಪವನ್ನ ತಡ್ಕೊಳ್ಳೋದಕ್ಕೆ ಅವನಿಗೆ ಆಗ್ಲಿಲ್ಲ. ಅದೇನಾಯ್ತು, ತನ್ನ ಹುಬ್ಬುಗಳ ನಡುವಿನಿಂದ ಒಂದು ಮಗು ಹೊರಗಡೆ ಬರುತ್ತೆ. ಅದು ಯಾವ ಬಣ್ಣದ್ದಾಗಿರುತ್ತೆ? ನೀಲಿ ಮತ್ತು ಕೆಂಪು ಮಿಶ್ರಿತವಾಗಿ ಅದು ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಇಲ್ಲಿ ನೀಲಿ ಮತ್ತು ಕೆಂಪು ಅಂತಂದ್ರೆ ತಾಮಸ ಮತ್ತೆ ರಾಜಸ ಅಂತ ಅರ್ಥ. ಆ ಗುಣಗಳಿಂದ ಹುಟ್ಟಿರುವಂತ ಮಗು ಅದು ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಹುಟ್ಟಿದ ತಕ್ಷಣ ಆ ಮಗು ಜೋರಾಗಿ ಅಳೋದಕ್ ಶುರು ಮಾಡುತ್ತೆ. ರೋಧನೆ ಅಂತ ಹೇಳ್ತಾರೆ. ರೋಧಿಸೋದಕ್ಕೆ ಶುರುವಾಗುತ್ತೆ. ಅದೇನಂತ ಕೇಳ್ಕೊಳ್ಳುತ್ತೆ? ನಿಯತಿಕಾರಕನೇ ಮತ್ತೆ ವಿಶ್ವಬೋಧಕನೇ, ಅಂದ್ರೆ ಇದನ್ನೆಲ್ಲ ಸೃಷ್ಟಿ ಮಾಡಿರುವಂಥವನು ಮತ್ತೆ ವಿಶ್ವಕ್ಕೆ ಬೋಧನೆಯನ್ನ ಕೊಡುವಂಥವನೇ, ದಯವಿಟ್ಟು ನನ್ನ ಹೆಸರು ಮತ್ತೆ ಸ್ಥಳಗಳನ್ನ ಸೂಚಿಸು ಅಂತನ್ಬಿಟ್ಟು ಅದು ಅಳೋದಕ್ ಶುರು ಮಾಡುತ್ತೆ, ಕಿರ್ಚ್ಕೊಳ್ಳೋದಕ್ ಶುರು ಮಾಡುತ್ತೆ ಆ ಮಗು. ಅಂದ್ರೆ ನನ್ನ ಹೆಸರೇನು, ನಾನು ಎಲ್ಲಿರ್ಬೇಕು ಅನ್ನೋದನ್ನ ಕೇಳ್ಕೊಳ್ಳುತ್ತೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮ ಕಮಲದ ಹೂವಿನಲ್ಲಿ ಹುಟ್ಟಿರುವಂಥವನು ಮತ್ತೆ ಸಕಲ ಶಕ್ತಿಶಾಲಿ. ನೋಡಿ, ಅದಕ್ಕೆ ಕಮಲದ ಹೂವಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾವುದೇ ಒಂದು ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಆ ಕಮಲದ ಹೂವಿಗೆ ತುಂಬಾ ಶ್ರೇಷ್ಠತೆ ಇದೆ. ಮತ್ತೆ ಆ ಭಗವಂತನ ಶರೀರವನ್ನ ವರ್ಣನೆ ಮಾಡಬೇಕಾದ್ರೂ ಕೂಡ ಕಮಲದ ಹೂವಿಗೆ ಹೋಲಿಸ್ತಾರೆ. ಸೊ ಅಂತ ಕಮಲದ ಹೂವಿನಲ್ಲಿ ಬ್ರಹ್ಮ ಹುಟ್ಟಿರುವಂಥವನು ಮತ್ತೆ ಸಕಲ ಶಕ್ತಿಶಾಲಿ ಕೂಡ. ಅವನು ತನ್ನ ಮೃದು ವಚನಗಳಿಂದ, ಅಂದ್ರೆ ತುಂಬಾ ನೈಸ್ ಆಗಿ ಆ ಮಗುಗೆ ಏನು ಬೇಜಾರಾಗದೆ ಇರೋ ತರ ಮನಸ್ಸಿಗೆ ಹಿತವಾಗಿ ಇರುವ ಅಂತ ಮಾತುಗಳಿಂದ ಅವನನ್ನ ಸಮಾಧಾನ ಪಡಿಸ್ತಾನೆ. ಅವನ ಪ್ರಾರ್ಥನೆಯನ್ನ ಒಪ್ಕೊಳ್ತಾ ಹೀಗೆ ಹೇಳ್ತಾನೆ. ಅಂದ್ರೆ ಅವನ್ ಕೇಳ್ಕೊಳ್ತಾನಲ್ಲ, ನಾನು ಎಲ್ಲಿರ್ಬೇಕು, ನನ್ನ ಹೆಸರೇನು ಅಂತೆಲ್ಲ ಕೇಳಿದಾಗ ಅವಾಗ ಬ್ರಹ್ಮ ಹೇಳ್ತಾನೆ, ಅಳಬೇಡ, ನಿಜವಾಗ್ಲೂ ನಾನು ನಿನಗೇನ್ ಬೇಕೋ ಅದನ್ನೆಲ್ಲ ಮಾಡ್ತೀನಿ, ನೀನೇನ್ ಕೇಳ್ತಾ ಇದೆಯೋ ಅದನ್ನೆಲ್ಲ ಕೊಡ್ತೀನಿ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ಬ್ರಹ್ಮ ಹೇಳ್ತಾನೆ, ದೇವತೆಗಳ ಪ್ರಮುಖನೇ. ಅಂದ್ರೆ ಇಲ್ಲಿ ನೋಡಿ, ಎಲ್ಲಾ ದೇವತೆಗಳಿಗೂ ಪ್ರಮುಖನಾಗಿರುವಂಥವ್ನು ಯಾರು ಅಂತಂದ್ರೆ ನೀಲಿ ಮತ್ತೆ ಕೆಂಪು ಬಣ್ಣದಿಂದ ಯಾವ ಮಗು ಹುಟ್ಟಿದ್ಯೋ ಅದನ್ನ ದೇವತೆಗಳ ಪ್ರಮುಖನೇ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಎಲ್ಲ ದೇವತೆಗಳಿಗೂ ಮುಂಚೆ ಹುಟ್ಟಿರುವಂಥವ್ನು ಅವನು. ನೀನು ಅಷ್ಟು ಉದ್ವೇಗದಿಂದ ರೋಧನೆ ಮಾಡಿದ್ಯಲ್ಲ, ಅಂದ್ರೆ ಅಷ್ಟು ಜೋರಾಗಿ ನೀನು ರೋಧಿಸ್ದೆ ಅಲ್ಲ, ಅದಕ್ಕೋಸ್ಕರ ಜನರೆಲ್ಲರೂ ನಿನ್ನನ್ನ ರುದ್ರ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ರುದ್ರ ಅನ್ನುವಂಥ ಹೆಸರನ್ನ ಕೊಡ್ತಾನೆ. ಈಗ ಆ ಮಗು ಕೇಳ್ಕೊಳ್ಳುತ್ತಲ್ಲ ನನ್ನ ಹೆಸರೇನು ಅಂತ, ಅದಕ್ಕೆ ರುದ್ರ ನಿನ್ನ ಹೆಸರು ಅಂತ ಹೇಳ್ತಾನೆ. ಆ ರುದ್ರ ಅನ್ನುವಂಥ ಹೆಸರು ಯಾಕೆ ಬಂತು? ಅವನು ಹುಟ್ಟದ ಮೇಲೆ ಅಷ್ಟು ಜೋರಾಗಿ ಅವನು ರೋದನೆ ಮಾಡಿದ್ರಿಂದ,
ಅತ್ತಿದ್ರಿಂದ ಕಿರ್ಚಿದ್ರಿಂದ ಕೇಳ್ಕೊಳ್ತಾನಲ್ವಾ ಜೋರಾಗಿ, ನಾನು ಯಾರು, ನನ್ನ ಹೆಸರೇನು, ನಾನು ಎಲ್ಲಿರಬೇಕು ಅಂತೆಲ್ಲ ಉದ್ವೇಗದಿಂದ ರೋದನೆ ಮಾಡ್ತಾನೆ. ಅದರಿಂದ ಅವನಿಗೆ ರುದ್ರ ಅನ್ನುವಂಥ ಹೆಸರು ಬಂತು. ಈಗ ರುದ್ರ ಅನ್ನೋದು ಯಾರು ಅನ್ನೋದು ನಮಗೆ ಗೊತ್ತಾಯ್ತಲ್ವಾ. ಕೋಪದಿಂದ ಹುಟ್ಟಿರುವಂಥವನು, ಬ್ರಹ್ಮನ ಕೋಪದಿಂದ ಹುಬ್ಬುಗಳ ನಡುವೆ ಹುಟ್ಟಿರುವಂಥವನೇ ರುದ್ರ. ಆ ಹೆಸರು ಯಾಕೆ ಬಂತು? ರೋದನೆ ಮಾಡಿದ್ರಿಂದ. ಅವನ ಬಣ್ಣ ಯಾವುದು? ನೀಲಿ ಮತ್ತು ಕೆಂಪು. ಇಷ್ಟು ವಿಚಾರಗಳು ಇದರಿಂದ ನಾವು ತಿಳ್ಕೊಂಡ್ವಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.